1954ರಲ್ಲಿ ಸ್ಯಾಂಟಿಗೋ ಏರ್ಲೈನ್ ಸಂಸ್ಥೆಯ ಫ್ಲೈಟ್ 513 ಜರ್ಮನಿಯಿಂದ ಹೊರಡುತ್ತೆ. ಜರ್ಮನಿಯಿಂದ ಹೊರಟ ವಿಮಾನ ಬ್ರೆಜಿಲ್ ದೇಶದಲ್ಲಿರುವ ಪೋರ್ಟೋ ಅಲೆಗ್ರೆ ಅನ್ನೋ ಊರಿಗೆ ಬಂದು ತಲುಪಬೇಕಿತ್ತು. ಅಂದಾಜು 18 ತಾಸು ಪಯಣ. ಆದರೆ ಮಾರ್ಗ ಮಧ್ಯದಲ್ಲಿ ಅಟ್ಲಾಂಟಿಕ್ ಸಮುದ್ರದ ಮೇಲೆ ಫ್ಲೈಟ್ 513 ತನ್ನ ಸಂಪರ್ಕವನ್ನು ಕಳೆದುಕೊಳ್ಳುತ್ತೆ. ಜರ್ಮನಿ ಸರ್ಕಾರ ಫ್ಲೈಟ್ 513 ಅಟ್ಲಾಂಟಿಕ್ ಸಮುದ್ರದಲ್ಲಿ ಪತನವಾಗಿರಬಹುದು ಎಂದು ಹುಡುಕಾಟ ಶುರು ಮಾಡುತ್ತೆ. ಬರೋಬ್ಬರಿ 10 ವರ್ಷಗಳ ಕಾಲ ವಿಮಾನದ ಹುಡುಕಾಟವನ್ನು ನಡೆಸುತ್ತಾರೆ. ಆದರೆ ಯಾವುದೇ ಸುಳಿವು ಸಿಗದ ಕಾರಣ ಜರ್ಮನಿ ಸರ್ಕಾರ ತನ್ನ ಹುಡುಕಾಟವನ್ನು ಸ್ಥಗಿತಗೊಳಿಸುತ್ತೆ. ಈ ವಿಮಾನದ ನಿಗೂಢಾಟ ಈಗ ಶುರು ಆಗುತ್ತೆ ನೋಡಿ. ಅಕ್ಟೋಬರ್ 12, 1989ರಲ್ಲಿ, ಅಂದರೆ ವಿಮಾನ ಕಣ್ಮರೆಯಾಗಿ 35 ವರ್ಷದ ನಂತರ ಅದೇ ಪೋರ್ಟೋ ಅಲೆಗ್ರೆ ಏರ್ಪೋರ್ಟ್ ರನ್ವೇಗೆ ಅನುಮಾನಾಸ್ಪದ ವಿಮಾನ ಬಂದು ಇಳಿಯುತ್ತೆ. ಏರ್ಪೋರ್ಟ್ ಸಿಬ್ಬಂದಿಯು ಚಾಲಕನನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾರೆ. ಆದರೆ ಚಾಲಕನಿಂದ ಯಾವುದೇ ಉತ್ತರ ಬರೋದಿಲ್ಲ. ಏರ್ಪೋರ್ಟ್ ಸಿಬ್ಬಂದಿಯು ಈ ವಿಮಾನವನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ. ಯಾಕಪ್ಪ ಅಂದರೆ ಈ ವಿಮಾನ ಬೇರೆ ಯಾವುದೂ ಅಲ್ಲ, 35 ವರ್ಷದ ಹಿಂದೆ ನಾಪತ್ತೆಯಾದ ಅದೇ ಫ್ಲೈಟ್ 513. ಪೋರ್ಟೋ ಅಲೆಗ್ರೆಗೆ ಅಂದು ಬರಬೇಕಾಗಿದ್ದ ವಿಮಾನ 35 ವರ್ಷದ ನಂತರ ಬಂದಿದೆ ಅಂದರೆ ಎಂಥವರಿಗಾದ್ರೂ ಭಯ ಹುಟ್ಟುತ್ತೆ. 35 ವರ್ಷದ ನಂತರ ಆದರೂ ಕೂಡ ವಿಮಾನದಲ್ಲಿ ಯಾವುದೇ ಲೋಪ ಕಾಣೋದಿಲ್ಲ ಮತ್ತು ಇನ್ನು ಹೊಸ